ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. 5:45ಗೆ ಎದ್ದಿದ್ದೀನಿ. ಇವತ್ತು ಡೇ 2 ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆ್ಯಂಡ್ ರೂಟೀನ್ನ ಶೇರ್ ಮಾಡೋಣ ಅಂದ್ಬಿಟ್ಟು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಮೊದಲಿಗೆ ಎದ್ದು ನಾನು ಸಿಂಚುನ ಎದ್ದೇಳಿಸ್ಲಿಕ್ಕೆ ಹಾಲ್ಗೂ ಸಹ ಲೈಟ್ ಹಾಕಿದ್ದೀನಿ. ಲೈಟ್ ಹಾಕಿದ್ರೆ ಅವಳು ಎದ್ದೇಳ್ತಾಳೆ ಅಂದ್ಬಿಟ್ಟು ಎದ್ದು ಒಂದು 1/4 ಗಂಟೆ ವಾರ್ಮಪ್ ಮಾಡ್ಕೊತಾಳೆ. ಆಮೇಲೆ ಒಂದು 3/4 ಗಂಟೆ ಓದ್ಕೊಂಡು ರೆಡಿ ಆಗ್ತಾಳೆ ಸ್ಕೂಲ್ಗೆ. ಅಷ್ಟರಲ್ಲಿ ನಾನು ತಿಂಡಿ ನನ್ನ ರೂಟೀನೆಲ್ಲ ಮುಗಿಸ್ಕೊಂಡ್ಬಿಡ್ಬೇಕು. ಆಲ್ಮೋಸ್ಟ್ ಈಗ ಒಂದು 3 ಡೇಸಿಂದ ಏನಾಗ್ತಿದೆ ಅಂದರೆ ಆರಾಮಾಗಿ 7 ಗಂಟೆ 7:30ಗೆಲ್ಲ ಆರಾಮಾಗಿ ತಿಂಡಿ ಆಗಿಬಿಡ್ತಿದೆ. ಮತ್ತು ಮಧ್ಯಾಹ್ನ ಊಟ ಮಾಡಲಿಕ್ಕೆ ಒಂದು 8 ಅವರ್ ಟೈಮ್ ಸಿಗುತ್ತೆ. ಚೆನ್ನಾಗಿ ಡೈಜೆಸ್ಟ್ ಆಗ್ತಾಯಿದೆ. ಒಂದು ಸ್ವಲ್ಪ ಬಾಡಿ ಫ್ರೀನೆಸ್ ಅನ್ನಿಸ್ತಾ ಇದೆ. ಸೊ ಹಂಗಾಗಿ ತುಂಬಾ ಖುಷಿ ಆಗ್ತಿದೆ ಬೆಳಗ್ಗೆ ಬೇಗ ಎದ್ದು ತಿಂಡಿ ಮಾಡ್ಕೊಂಡು ತಿನ್ನಲಿಕ್ಕೆ. ಈಗ ಮೊದಲಿಗೆ ನಾನು ಒಂದು ಇಲಕ್ಕು ದಪ್ಪ ಬೆಳ್ಳುಳ್ಳಿ ತಿಂದು ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ. ಸಿಂಚುಗೂ ಕೊಡ್ತೀನಿ, ಅವಳು ತಿಂದು ಕುಡಿತಾಳೆ. ಅವಳು ಜಾಸ್ತಿ ವಿಡಿಯೋಗೆ ಬರೋಕ್ಕೆ ಇಷ್ಟಪಡಲ್ಲ. ಈಗ ನೋಡ್ಬೋದು, ಅವಳು ಓದ್ಕೊಂಡು ಕೂತ್ಕೊಂಡಿದ್ದಾಳೆ. ಈಗ ಅವಳಿಗೆ ಬಿಸಿನೀರು ಕೊಟ್ಟು ನಾನು ಹೊರಗಡೆ ವಾತಾವರಣ ನೋಡ್ಕೊಂಡು ನೀರು ಕುಡ್ಕೊಂಡು ಹಂಗೆ ಬಾಗಿಲಿಗೆಲ್ಲ ನೀರು ಹಾಕಿ ಮನೆಗೆ ಬಂದು ತಿಂಡಿ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ತಿಂಡಿ ಉಪ್ಪಿಟ್ಟು ಮತ್ತು ಕೀರೆ ಸೊಪ್ಪಿನ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಬೇಳೆ ಮತ್ತು ಕಾಬೂಲ್ ಕಡಲೆಕಾಳೆಲ್ಲ ಬಳಸಿ ಪ್ರೋಟೀನು, ಫೈಬರು ಮತ್ತು ಕಾಪ್ಸ್ 3 ಬ್ಯಾಲೆನ್ಸ್ಡಾಗಿರಬೇಕು ಅನ್ನೋದು ನನ್ನ ಕಾನ್ಸೆಪ್ಟು. ಈಗ ನಾನು ಹುಷಾರು ತಪ್ಪಿ ಮನೆಗೆ ಹಾಸ್ಪಿಟಲಿಂದ ಬಂದಮೇಲೆ ನಾನು ಇದೇ ಪ್ರಕಾರವಾಗಿ ಊಟನ ಕಂಪಲ್ಸರಿ ಮಾಡ್ತಾಯಿದ್ದೀನಿ. ಹೊರಗಡೆ ಫಂಕ್ಷನ್ಗೆ ಹೋದಾಗ ಹೇಳಲ್ಲ, ಒಂದು ಮನೇಲಿದ್ದಾಗ ಆಲ್ಮೋಸ್ಟ್ ಹೀಗೇ ಇರುತ್ತೆ. ನನಗೆ ಟೈಮ್ ಹಿಡಿಯೋದೇ ತಿಂಡಿ ಮಾಡಲಿಕ್ಕೆ, ಅಡುಗೆ ಮಾಡಲಿಕ್ಕೆ. ಇನ್ನು ಮನೆ ಕೆಲಸ ಏನು ಅಷ್ಟು ಹಿಡಿಯೋದಿಲ್ಲ ನನಗೆ. ತಿಂಡಿ ಅಡುಗೆ ಮಾಡಲಿಕ್ಕೆ ಟೈಮ್ ಹಿಡಿಯುತ್ತೆ. ಈಗ ನಾನು ರವೆ ಎಲ್ಲ ಹುರಿದು ಉಪ್ಪಿಟ್ಟು ಮಾಡ್ಕೋಬೇಕು. ಅವರೆಕಾಳು ಹಾಕಿ ಉಪ್ಪಿಟ್ಟು ಮಾಡ್ತೀನಿ. ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇವತ್ತಿನ ದಿನ. ಕಾಬೂಲ್ ಕಡಲೆಕಾಳು ಬೇಗನೆ ಬೆಂದ್ಬಿಡುತ್ತೆ. ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ಸೊಪ್ಪು ಬೇಳೆನೂ ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ. ಒಟ್ಟಿಗೆ ಹಾಕಿ ಪಲ್ಯ ಮಾಡ್ಕೊಂಡು ಬಿಡ್ತೀನಿ. ಇಲ್ಲಿ ಉಪ್ಪಿಟ್ಟಿಗೂ ಸಹ ಒಗ್ಗರಣೆ ಹಾಕಿದ್ದೀನಿ. ಒಂದು ಕಡೆ ಎಣ್ಣೆ ಹಾಕಿ ಸಾಸಿವೆ, ಇಂಗು, ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆಯೇ ಕರಿಬೇವಿನ ಸೊಪ್ಪು, ಹಸಿರುಮೆಣಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ ಇಷ್ಟೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಫ್ರೈ ಮಾಡಿದ್ದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಅವರೆಕಾಳು ಬೇಯಿಸ್ಕೊಂಡಿರ್ತೀನಿ ಅಲ್ವಾ, ಅವರೆಕಾಳನ್ನು ಹಾಕಿ ಅದ್ರ ಜೊತೆಗೆ ನಾನು ಅವರೆಕಾಳು ಬೇಯಿಸಿರೋ ನೀರನ್ನು ಸಹ ಉಪ್ಪಿಟ್ಟಿಗೆ ಹಾಕ್ತೀನಿ. ಉಪ್ಪಿಟ್ಟಿಗೆ ಅವರೆಕಾಳು ನೀರು ಹಾಕಿದ್ರೆ ರುಚಿ ಜಾಸ್ತಿ ಅಂದ್ಬಿಟ್ಟು. ಇಡೀ ವರ್ಷದಲ್ಲಿ ಬರೋದು ವಿಂಟರ್ ಸೀಸನ್ನೇ ತುಂಬ ಇಷ್ಟ. ಯಾಕೆ ಅಂತ ಹಸಿ ಕಾಳು ಬರುತ್ತೆ ಅಂತ ಅಂದ್ಬಿಟ್ಟು ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಅವರೆಕಾಳು ಸೀಸನ್ ಅಂದರೆ ನನ್ನ ಫೇವ್ರೆಟ್ ಸೀಸನ್. ಸೊ ಪ್ರತಿಯೊಂದು ಸಣ್ಣ ಪುಟ್ಟ ಐಟಮ್ಸ್ಗಳಿಗೂ ಅವರೆಕಾಳು, ತೊಗರಿಕಾಳು ಬಳಸ್ತಾನೆ ಇರ್ತೀನಿ. ಹಾಗೆ ನಾನು ನೋಟಿಸ್ ಮಾಡಿರೋ ಪ್ರಕಾರ ಅವರೆಕಾಳನ್ನ ಕೆಲವೊಬ್ಬರು ವಾಯು ಅಂತ ತಿನ್ನಲ್ಲ. ಹಾಗೆ ಇನ್ನೂ ಕೆಲವೊಬ್ಬರು ಇಡೀ ವರ್ಷವಿಡೀ ಅವರೆಕಾಳು ಸಿಗ್ತಾಯಿದೆ. ಈಗ ಒಂದು 2 ವರ್ಷದಿಂದ ವರ್ಷವಿಡೀ ಅವರೆಕಾಯಿ ಸಿಗ್ತಾಯಿದೆ. ಅದನ್ನೆಲ್ಲ ತಿನ್ನೋದು ವರ್ಷವಿಡೀ, ಅದು ತಪ್ಪು. ಕಾಲಕ್ಕೆ ಪ್ರಕೃತಿದತ್ತವಾಗಿ ಇಂತಿಂಥ ಟೈಮಿಂಗ್ಸ್ಗೆ ನಮ್ಮ ದೇಹಕ್ಕೆ ಬೇಕಾಗಿರೋವಂಥ ಆರೋಗ್ಯಕರ ಪದಾರ್ಥಗಳನ್ನ ಪ್ರಕೃತಿನೇ ಕೊಟ್ಟಿರುವಾಗ ಆ ಟೈಮಿಂಗ್ಸಿಗೆ ಮಾತ್ರನೇ ತಿನ್ನಬೇಕು. ಎಲ್ಲ ಟೈಮಲ್ಲಿ ತಿಂದರೂ ಅದು ತಪ್ಪಾಗತ್ತೆ. ಸೊ ನಾನು ಮಾತ್ರ ಇಡೀ ವರ್ಷದಲ್ಲಿ ಏನು ಚಳಿಗಾಲದಲ್ಲಿ ಬರುತ್ತೆ ಸೊಗಡು ಅವರೆಕಾಳು, ಅದನ್ನು ಮಾತ್ರನೇ ಪ್ರಿಫರ್ ಮಾಡ್ತೀನಿ. ಮಧ್ಯದಲ್ಲಿ ಬರುವಂಥ ಅವರೆಕಾಳನ್ನ ನಾನು ತೊಗೊಂಡು ಮನೇಲಿ ಬಳಸೋದಿಲ್ಲ. ಇದೊಂದು ಮಾಹಿತಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೊಂದು ಸೆಟ್ ಪಲ್ಯ ರೆಡಿ ಮಾಡಿಕೊಂಡೆ. ನಾನು ಕಾಬೂಲ್ ಕಡಲೆಕಾಳು, ತೊಗರಿಬೇಳೆ ಮತ್ತು ಕೀರೆ ಸೊಪ್ಪನ್ನ ಹಾಕಿ ಪಲ್ಯ ಮಾಡಿಕೊಂಡೆ. ಸ್ವಲ್ಪ ಎಣ್ಣೆನೇ ಬಳಸಿ, ಜಾಸ್ತಿ ಎಣ್ಣೆ ಹಾಕಲ್ಲ ನಾನು ಇತ್ತೀಚೆಗಂತೂ. ಹಾಗೆಯೇ ಈ ಕಡೆ ಉಪ್ಪಿಟ್ಟಿಗೆ ನೀರು ಕುದೀತಾ ಇದೆ. ಈಗ ರವೆ ಹಾಕಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಡೇ 2 ನಮ್ಮನೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದಾಗಿತ್ತು. ಉಪ್ಪಿಟ್ಟು ಮತ್ತು ಸೊಪ್ಪು ಕಾಳು ಪಲ್ಯ. ಅವ್ರಿಗೆ ಈಗಲೇ ಬೇಡವಂತೆ ತಿಂಡಿ. ಸೊ ನಾನು 7:30ಗೆ ತಿಂಡಿ ತಿನ್ಕೋತಾ ಇದ್ದೀನಿ. ಹೇಗಿದೆ ಸಿಂಚು ತಿಂಡಿ? ಉಪ್ಪಿಟ್ಟು ಪಲ್ಯ ಸೂಪರಾಗಿದೆ. ಮಂಗಳವಾರದ ಬ್ರೇಕ್ಫಾಸ್ಟ್ ಹೇಗಿತ್ತು ಅಂತ ನೋಡಿದ್ದೆ ಅಲ್ವಾ. ಮಾರ್ನಿಂಗ್ ಬ್ಲಾಗು ಬೆಳಗ್ಗೆ 6 ಗಂಟೆಯಿಂದ 7:30ಗೆ ಎಂಡ್ ಮಾಡ್ತಾ ಇದ್ದೀನಿ. ಸರಿ ಫ್ರೆಂಡ್ಸ್, ಬಾಯ್.